ದಪ್ಪ ಅನ್ನೋದು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ಬೆಳಿತಾನೆ ಇರುತ್ತೆ ಆದ್ರೆ ನಾವು ಅದನ್ನ ಇಗ್ನೋರ್ ಮಾಡ್ತಾನೆ ಇರ್ತೀವಿ. ಬಿಡು ಹೊಟ್ಟೆ ತಾನೇ ಬೆಳಿತಾ ಇರುತ್ತದು, ಅದಕ್ಕೆ ಯಾಕೆ ನಾವು ತಲೆ ಕೆಡಿಸ್ಕೋಬೇಕು ಅಂತ. ಬಟ್ ಇದರಿಂದ ಯಾವ ರೋಗಗಳು ಸೃಷ್ಟಿ ಆಗ್ತಿದಾವೆ, ನಾವು ದಪ್ಪ ಆಗ್ತಿರೋದ್ರಿಂದ ಈ ಡಯಾಬಿಟಿಸ್ ಆಗಿರ್ಬೋದು, ಲಿವರ್ ಪ್ರಾಬ್ಲಮ್ ಆಗಿರ್ಬೋದು, BP ಆಗಿರ್ಬೋದು, ಅಥವಾ ಜಾಯಿಂಟ್ ಪೈನ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲಾ ಕಾಯಿಲೆಗಳಿಗೂ ನಾವು ದಪ್ಪ ಆಗ್ತಿರೋದೇ ಮೂಲ ಕಾರಣ ಅಂತ ಹೇಳ್ಬೋದು. ಈ ದಪ್ಪ ಆಗೋದ್ರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗುತ್ತೆ ನಮ್ಮ ಬಾಡಿಗೆ, ಯಾವ್ಯಾವೆಲ್ಲ ರೋಗಗಳು ಬರಬಹುದು. ಈ ವಿಡಿಯೋ ಏನಾದರೂ ನೀವು ಮಿಸ್ ಮಾಡಿದ್ರೆ ಆಯ್ತಾ, ಎಸ್ಪೆಷಲಿ ಯಾರ್ಯಾರು ದಪ್ಪ ಇದ್ದೀರಾ, ವೆಯ್ಟ್ ಜಾಸ್ತಿ ಆಗಿದ್ದೀರಾ, ಬೆಲ್ಲಿ ಫ್ಯಾಟ್ ಬಂದಿದೆ, ಇಂಥವರೆಲ್ಲ ಮಿಸ್ಸೇ ಮಾಡಬಾರ್ದು ಈ ವಿಡಿಯೋ ಕೊನೆವರೆಗೂ ನೋಡಬೇಕು. ಆಮೇಲೆ ನಿಮಗೆ ಕೊನೆಯಲ್ಲಿ ಇದನ್ನ ಹೇಗೆ ರಿವರ್ಸ್ ಮಾಡ್ಕೋಬೇಕು, ಈ ದಪ್ಪ ಆಗಿರೋ ಹೊಟ್ಟೆನ ಅಥವಾ ದಪ್ಪ ಆಗಿರೋರು, ಈ ದಪ್ಪ ಇರೋರು ಹೇಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದಿರಾ, ನೀವು ದಪ್ಪ ಇರೋದ್ರಿಂದ ನಿಮಗೆ ಯಾವ ಕಾಯಿಲೆಗಳು ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಯಾರಿಗೂ ಭಯ ಪಡಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಿಲ್ಲ. ಇದನ್ನ ಎಚ್ಚೆತ್ಕೊಂಡ್ರೆ ನೀವು ದಪ್ಪ ಆಗಿರೋದನ್ನ, ನಿಮ್ಮ ಬಾಡಿನ ಹೇಗೆ ಫಿಟ್ ಮಾಡ್ಕೋಬೇಕು ಅನ್ನೋ ಒಂದು ಅವೇರ್ನೆಸ್ಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಬನ್ನಿ ಇಲ್ಲಿ ನೋಡಿ. ಇಲ್ಲಿ ದಪ್ಪ ಇದ್ದರೆ ಈ ರೋಗಗಳು ಬರಬಹುದು. ಯಾವ್ದ್ಯಾವುದು ಅದು ನೋಡಿ. ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಪಾಯಿಂಟ್ ನಂಬರ್ 1, ಬೆಲ್ಲಿ ಫ್ಯಾಟ್ ಇಸ್ ಈಕ್ವಲ್ ಟು ಇಂಟರ್ನಲ್ ಫ್ಯಾಟ್. ಬೆಲ್ಲಿ ಫ್ಯಾಟ್ ಅಂತ ಹೇಳಿದ್ರೆ ನಾವು ಇದು ಏನಂತಾರೆ, ತಲೆ ಕೆಡಿಸ್ಕೊಂಡ್ರೆ ಬಿಡು ಏನು ಆಗಲ್ಲ ಅಂತಿರ್ತೀವಲ್ಲ, ಇದು ಇಂಟರ್ನಲ್ ಫ್ಯಾಟ್ ಆಗಿ ಇದು ಒಳಗಿನ ಬೊಜ್ಜು ತರ ಕನ್ವರ್ಟ್ ಆಗಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಹೊರಗೆ ಕಾಣೋ ಫ್ಯಾಟ್ ಮಾತ್ರ ಪ್ರಾಬ್ಲಮ್ ಅಲ್ಲ, ಬಾಡಿ ಒಳಗೆ ಫ್ಯಾಟ್ ಸ್ಟೋರ್ ಆಗಿರುತ್ತೆ. ಇಲ್ಲಿ ಏನ್ ನಿಮ್ಗೆ ಒಳಗಡೆ ಆಚೆ ಕಡೆ ಕಾಣಿಸಿರೋ ಬೆಲ್ಲಿ ಫ್ಯಾಟ್ ಮಾತ್ರ ಇರುತ್ತೆ, ಬಟ್ ಅದ್ರ ಹೊಟ್ಟೆ ಹಿಂದೆಗಡೆ ಆ ಫ್ಯಾಟ್ ಸ್ಟೋರೇಜ್ ಆಗಿರುತ್ತೆ. ಇದರಿಂದ ನೋಡಿ, ಇಲ್ಲಿ ಎಸ್ಪೆಷಲಿ ಲಿವರ್, ಹಾರ್ಟ್ ಮತ್ತೆ ಬೇರೆ ಆರ್ಗನ್ಸ್ಗೆ ಪ್ರಾಬ್ಲಮ್ ಆಗ್ತಿರುತ್ತೆ. ನೀವು ಇಗ್ನೋರ್ ಮಾಡ್ತಾನೆ ಇರ್ತೀರ, ಬಿಡು ಏನ್ ದಪ್ಪ ಆಗಿದೀವಲ್ಲ, ಹೊಟ್ಟೆ ಬಂದ್ರೆ ಏನಾಗುತ್ತೆ ಅನ್ಬಿಟ್ಟು ಸುಮಾರು, ಅದು ಎಸ್ಪೆಷಲಿ ಹೆಂಗಸರು ಸಿಕ್ಕಾಪಟ್ಟೆ ತಮ್ಮ ದೇಹನ ಇಗ್ನೋರ್ ಮಾಡ್ತಿರ್ತೀರ. ತಾವು ಸೆಲ್ಫ್ ಕೇರ್ ಮಾಡೋದನ್ನೇ ಬಿಟ್ಬಿಡ್ತೀರ. ಮದ್ವೆ ಆದ್ಮೇಲಂತೂ, ಮಕ್ಕಳಾಗೋದ್ರೆ ಅಂತೂ ಮುಗ್ದೇ ಹೋಯ್ತು. ನಾವು 100 kg ಇದ್ರು ತಲೆ ಕೆಡಿಸ್ಕೊಳ್ಳೋದು ಬೇಡ, ಏನ್ ಮದ್ವೆ ಆಗಿದೆಯಲ್ಲ ಅಂತ. ಬಟ್ ಮುಂದೆ ಬರೋ ಕಾಯಿಲೆಗಳಿಗೆ ಸಫರ್ ಆಗೋರು ಯಾರು? ನೀವುಗಳೇ. ಎಚ್ಚೆತ್ಕೋಬೇಕಾಗಿರೋರು ಯಾರು? ನೀವುಗಳೇ. ಎಸ್ಪೆಷಲಿ ಹೊಟ್ಟೆ ದಪ್ಪ ಇರೋರು, ದೇಹ ದಪ್ಪ ಮಾಡ್ಕೊಂಡಿರೋರು, ಇವತ್ತು ನೀವು ಇದು ಸೀರಿಯಸ್ ಆಗಿ ಕೇಳಬೇಕು. ನೋಡಿ, ಇಲ್ಲಿ ಲಿವರ್, ಹಾರ್ಟ್, ಬೇರೆ ಆರ್ಗನ್ಸ್ಗೆ ಇದು ಪ್ರಾಬ್ಲಮ್ ಆಗುತ್ತೆ. ಇದನ್ನ ವಿಸರಲ್ ಫ್ಯಾಟ್ ಅಂತಾರೆ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಈ ವಿಸರಲ್ ಫ್ಯಾಟ್ ಇಂದ ಡೇಂಜರಸ್ ಫ್ಯಾಟ್, ಹೊಟ್ಟೆ ಹೆಚ್ಚಾಗೋದು ಅಂದ್ರೆ ಬಾಡಿ ಆಲ್ರೆಡಿ ಆಯ್ತಾ, ಈ ವಿಸರಲ್ ಫ್ಯಾಟ್ ಒಳಗಡೆ ಏನ್ ಫ್ಯಾಟ್ ಸ್ಟೋರೇಜ್ ಆಗಿರುತ್ತೆ, ನಿಮ್ಮ ಬಾಡಿ ಆಲ್ರೆಡಿ ಸಿಗ್ನಲ್ ಕೊಡ್ತಾ ಇರುತ್ತೆ, ನಿಮ್ ದೇಹನ ಕಾಪಾಡ್ಕೊಳ್ರಪ್ಪ, ಹೊಟ್ಟೆ ದಪ್ಪ ಆಗಿದೆ, ನನಗೆ ಒಳಗಡೆ ಯಾವುದು ಸರಿಯಾಗಿ ಕೆಲಸ ಮಾಡೋದಕ್ಕಾಗ್ತಿಲ್ಲ, ಬೇರೆ ಆರ್ಗನ್ಸ್ಗೂ ಪ್ರಾಬ್ಲಮ್ ಆಗ್ತಿದೆ ಈ ಫ್ಯಾಟ್ ಇಂದ ಅಂತ ನಿಮ್ಗೆ ಸಿಗ್ನಲ್ ಕೊಡ್ತಾ ಇರುತ್ತೆ. ಬಟ್ ನೀವೇನ್ ಮಾಡ್ತಿರ್ತಾರೆ, ಬಿಡು ಯಾವ್ದೋ ಒಂದು ವಿಡಿಯೋ ನೋಡ್ಕೊಂಡು ಡಯಟ್ ಮಾಡಿದ್ರೆ ಆಯ್ತು, ಒಂದ್ ವಾರ ಮಾಡ್ತೀನಿ ಮತ್ತೆ ಇನ್ನೊಂದ್ ವಾರ ಬಿಟ್ಬಿಡ್ತೀನಿ, ಇನ್ನು ಎಲ್ಲಾದ್ರೂ ಆಚೆ ಕಡೆ ಜಂಕ್ ಫುಡ್ ಸಿಕ್ತು ಅಂತ ಹೇಳಿದ್ರೆ ಸರಿಯಾಗಿ ತಿಂದ್ಬಿಟ್ಟು ಇನ್ನೊಂದು kg ಜಾಸ್ತಿ ಆಗ್ತೀನಿ, ಈ ತರ ಮೆಂಟಾಲಿಟಿಯಿಂದ ನೀವು ಆಚೆ ಬಂದ್ಬಿಟ್ಟು ನೀವು ಸ್ಟ್ರಿಕ್ಟ್ ಆಗಿ ಯಾವತ್ತು ನೀವು ವೆಯ್ಟ್ ಲಾಸ್ ಮಾಡೋದಕ್ಕೆ ನಿಂತ್ಕೊಳ್ಳಲ್ವೋ ಅಲ್ಲಿವರೆಗೂ ಇನ್ನು ಬೇರೆ ಕಾಯಿಲೆಗಳಿಗೆ ನೀವೇ ಮೂಲ ಕಾರಣಗಳಾಗ್ತೀರಾ. ಅದು ಇಂಟರ್ನಲ್ ಫ್ಯಾಟ್ ಸ್ಟೋರೇಜ್ ಇಂದ ಇವೆಲ್ಲ ನೋಡಿ, ಎಸ್ಪೆಷಲಿ ಲಿವರ್, ಹಾರ್ಟ್ಗೆ, ಬೇರೆ ಆರ್ಗನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಇದು ವಾರ್ನಿಂಗ್ ಕೊಡ್ತಾ ಇರುತ್ತೆ, ಬಟ್ ನೀವು ಅದು ಇಗ್ನೋರ್ ಮಾಡ್ತಿರ್ತೀರ. ನೋಡಿ, ಇಲ್ಲಿ ಇದರಿಂದ ಯಾವ ಸಿಂಪ್ಟಮ್ಸ್ ಅಂತ ಹೇಳಿದ್ರೆ, ಈ ತರ ಟಯರ್ಡ್ನೆಸ್ ಆಗೋದಾಗಿರ್ಬೋದು, ಅಥವಾ ಲೇಸಿನೆಸ್ ಆಗಿರ್ಬೋದು, ಅಥವಾ ಹೆಚ್ಚು ಸ್ವೆಟ್ಟಿಂಗ್ ಆಗಿರ್ಬೋದು, ಮತ್ತೆ ಮೆಟ್ಲೇರ್ಬೇಕಾದ್ರೆ ಬ್ರೀದಿಂಗ್ ಪ್ರಾಬ್ಲಮ್, ಓಡ್ಬೇಕಾದ್ರೆ ಒಂಥರ ಚೆಸ್ಟ್ ಹಿಡ್ಕೊಳ್ಳೋ ತರ ಎಲ್ಲ ಆಗೋದು, ಇದೆಲ್ಲ ಯಾವ್ದ್ರಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅನ್ಕೊಂಡಿದ್ದೀರಾ? ನಿಮ್ಮ ದೇಹ ದಪ್ಪ ಆಗ್ತಿರೋದ್ರಿಂದ. ಆಯ್ತಾ, ಇದು ಮೊದಲನೇ ಪಾಯಿಂಟ್. ನೀಟಾಗಿ ತಲೆಯಲ್ಲಿ ಇಡ್ಕೊಳ್ಳಿ. ಏನು ಮೂಲ ಕಾರಣ ಅಂತ ಗೊತ್ತಿದ್ರು ಸುಮ್ಮನೆ ಕೂತ್ಕೋಬೇಡಿ. ಇವತ್ತು ನಾನು ಹೇಳೋ ಈ ಒಂದೊಂದು ಪಾಯಿಂಟ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಟೈಮ್ ಪಾಸ್ ಮಾಡೋದಕ್ಕೆ ವಿಡಿಯೋ ನೋಡ್ತಿರೋರು ದಯವಿಟ್ಟು ನೀವು ಈ ವಿಡಿಯೋನ ಇಲ್ಲೇ ಪಾಸ್ ಮಾಡ್ಬಿಟ್ಟು ಯಾವ್ದಾರು ವ್ಲಾಗ್ಸ್ ನೋಡಿ ನಗಿ ಖುಷಿ ಪಡಿ, ಇನ್ನು ದೇಹನ ಹಾಳು ಮಾಡ್ಕೊಳ್ಳಿ. ಬಟ್ ನಿಮ್ ದೇಹನ ಸರಿ ಮಾಡ್ಕೋಬೇಕು ಅಂದ್ರೆ ಸ್ಟ್ರಿಕ್ಟ್ ಆಗಿ ಡಿಸಿಪ್ಲೈನ್ ಆಗಿ ಕೇಳಿ ಇನ್ನು ಮುಂದೆ ಏನ್ ಹೇಳ್ತಿದ್ದೀನಿ ಅಂತ. ಆಮೇಲೆ ಪಾಯಿಂಟ್ ನಂಬರ್ 2, ಡಯಾಬಿಟಿಸ್ ಪ್ಲಸ್ BP. ಇದು ಸಿಕ್ಕಾಪಟ್ಟೆ ದೊಡ್ಡ ಕಾಯಿಲೆಯಾಗಿ ಮಾರ್ಪಾಡಾಗ್ತಿದೆ, ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ. ನೋಡಿ, ಇಲ್ಲಿ ಇಂಡಿಯಾದಲ್ಲಿ ಈಗ ಯಂಗ್ ಏಜ್ ಅಲ್ಲೇ ಶುಗರ್ ಮತ್ತೆ BP ಬರೋ ಮೇನ್ ರೀಸನ್ ಏನ್ ಹೇಳಿ? ನಿಮ್ಮ ದೇಹ ದಪ್ಪ ಆಗ್ತಿರೋದು. ಆಯ್ತಾ, ನೀವ್ ಅನ್ಕೊಂತೀರಾ ಇದು ಏನ್ ದೇಹ ದಪ್ಪ ಆಗಿಲ್ಲ, ನಾನು ಟೆಸ್ಟ್ ಮಾಡಿಸ್ಕೊಂಡ್ ಬರ್ತಾ ಇರ್ತೀನಿ, ನನಗೆ ಶುಗರ್ BP ಬಂದಿಲ್ಲ ಅಂತ. ಆಯ್ತಾ, ಇವತ್ತು ನೀವು 70 kg ಇದ್ದಾಗ ಹೋಗಿ ಟೆಸ್ಟ್ ಮಾಡಿಸ್ಕೊಂಡ್ ಬರ್ಬೋದು, ನಾಳೆ 75-80 kg ಆಗ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ BP, ಶುಗರ್ ಅಟ್ಯಾಕ್ ಆಗೋ ಎಲ್ಲಾ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ, ಇಲ್ಲಿ
ಇದು ಮೇನ್ ಬರೋ ಪ್ರಾಬ್ಲಮ್ ಏನಂದ್ರೆ ಲೈಫ್ ಸ್ಟೈಲು ಪ್ಲಸ್ ಬೆಲ್ಲಿ ಫ್ಯಾಟು. ಈ ಡಯಾಬಿಟೀಸು ಮತ್ತೆ ಈ ಬಿ ಪಿ ಬರೋ ಮೇಯ್ನು ಪ್ರಾಬ್ಲಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಈ ಬೆಲ್ಲಿ ಫ್ಯಾಟ್ ಇಂದ. ನೋಡಿ ಇಲ್ಲಿ ಹೊಟ್ಟೆ ಫ್ಯಾಟ್ ಜಾಸ್ತಿ ಇದ್ರೆ ಇನ್ಸುಲಿನ್ ಪ್ರಾಪರ್ಲಿ ವರ್ಕ್ ಆಗೋದಿಲ್ಲ. ನಿಮ್ಮ ಹೊಟ್ಟೆ ಏನಾದರೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇನ್ಸುಲಿನ್ ಸರಿಯಾಗಿ ವರ್ಕ್ ಆಗೋದಿಲ್ಲ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಶುಗರ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ನೀವು ಅನ್ಕೋಬಹುದು ಶುಗರ್ ಕ್ರೇವಿಂಗ್ಸ್ ನನ್ಗೆ ಜಾಸ್ತಿ ಇದೆ, ಏನೇ ಮಾಡಿದ್ರು ಬಿಡೋದಕ್ಕಾಗ್ತಿಲ್ಲ. ಏಂತಕ್ಕೆ ಅನ್ಕೊಂಡಿದ್ದೀರಾ? ನಿಮ್ಮ ಬೆಲ್ಲಿ ಫ್ಯಾಟು ಜಾಸ್ತಿ ಆಗಿರೋದೇ ಇದಕ್ಕೆ ಮೂಲ ಕಾರಣ. ಆಮೇಲೆ ಹಂಗರು ಸಿಕ್ಕಾಪಟ್ಟೆ ಹಸಿವಾಗುತ್ತೆ. ನಿಮ್ಗೆ ಹಸಿವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗದಿರೋ ಮಟ್ಟಿಗೆ ಹಸಿವಾಗುತ್ತೆ. ಇವು ಬೆಳಗ್ಗೆ ತಾನೇ ತಿಂದಿರ್ತಾರೆ, ಏನು 1 ಅವರ್ ಆದ್ಮೇಲೆ ಮತ್ತೆ ಏನಾದ್ರೂ ಕ್ರೇವಿಂಗ್ಸು, ಇದೆಲ್ಲ ನಿಮ್ಮ ಬೆಲ್ಲಿ ಫ್ಯಾಟ್ ಇಂದಾನೆ ಶುರು ಆಗೋದು. ಅದ್ರ ಜೊತೆಗೆ ಟಯರ್ಡ್ನೆಸ್ ಮತ್ತೆ ಸ್ಲೀಪಿಂಗ್ ಆಫ್ಟರ್ ಫುಡ್ಡು, ಆಯ್ತಾ? ನಿದ್ದೆ, ಫುಡ್ ತಿಂದಿದ ತಕ್ಷಣ ಏನಾದ್ರು ಕೆಲಸ ಮಾಡಬೇಕು ಅನ್ಸ್ಬೇಕು, ಬಟ್ ನಿಮ್ಗೇನ್ ಅನ್ಸುತ್ತೆ ಅಂತ ಹೇಳಿದ್ರೆ ನಿದ್ದೆ ಮಾಡಬೇಕು ಅನ್ಸುತ್ತೆ. ಇದೇಂತಕ್ಕಾಗತ್ತೆ? ನಿಮ್ಮ ಹೊಟ್ಟೆ ಬೆಳೀತಿರೋದ್ರಿಂದ, ನಿಮ್ಮ ಹೊಟ್ಟೆ ದಪ್ಪ ಆಗ್ತಿರೋದ್ರಿಂದ, ನೀವು ದಪ್ಪ ಆಗ್ತಿರೋದ್ರಿಂದ ಎಚ್ಚೆತ್ಕೊಳ್ಳಿ. ದಯವಿಟ್ಟು ನಿಮ್ಮ ದೇಹನ ಇಗ್ನೋರ್ ಮಾಡಬೇಡಿ. ಈಗಲೇ ನೀವು ವೆಯ್ಟ್ ಲಾಸ್ ಅಥವಾ ಬೆಲ್ಲಿ ಫ್ಯಾಟ್ನ ಕರಗಿಸಿಲ್ಲ ಅಂತ ಹೇಳಿದ್ರೆ ಮುಂದೆ ಬರೋ ಈ ಕಾಯಿಲೆಗಳಿಗೆ ನೀವೇ ಹೊಣೆಗಾರರಾಗ್ತೀರಾ. ಇದು ನಾನು ನಿಮಗೆ ಎಚ್ಚೆತ್ತಿಸ್ತಾ ಇದ್ದೀನಿ ಅಷ್ಟೇ. ನೀವು ಏನೋ ಅನ್ಕೋಬಹುದು, ಬೋರಿಂಗ್ ಆಗ್ಬೋದು ನಿಮಗೆ, ಅಂತ ಆಕ್ಲಿಕೆ ಮಾಡ್ಬೋದು, ಬಟ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸೀರಿಯಸ್ ಆಗಿರೋರು ಸೀರಿಯಸ್ ಆಗಿ ಇದನ್ನ ಕೇಳ್ಕೊಂಡು ಇವತ್ತು ಅವ್ರ ಲೈಫಲ್ಲಿ ಒಂದು ಚೇಂಜಸ್ನ ತಗೊಂತಾರೆ. ಅವ್ರ ಲೈಫಲ್ಲಿ ಒಂದು ಡಿಸಿಷನ್ ಮಾಡ್ತಾರೆ, ನಾನು ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ. ಆಯ್ತಾ? ಇದು ಓವರ್ ನೈಟ್ ಬರೋದಿಲ್ಲ. ಇಯರ್ಸ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್. ನೀವು ಅನ್ಕೋಬಹುದು ಇದೇನು ನಾಳಿದ್ರಲ್ಲೇ ಬಂದ್ಬಿಡುತ್ತಾ, ಇದೇನು ಒಂದೇ ವಾರದಲ್ಲಿ ಬಂದ್ಬಿಡುತ್ತಾ, 2 ವಾರದಲ್ಲಿ ಅಲ್ಲ. ಇದು ನೀವು ವರ್ಷಾನುಗಟ್ಲೆಯಿಂದ ನಿಮ್ಮ ಈ ಬ್ಯಾಡ್ ಹ್ಯಾಬಿಟ್ಸ್ಗಳಿದೆಯಲ್ಲ, ಜಂಕ್ ಫುಡ್ ತಿನ್ಕೊಂಡು, ಶುಗರ್ ಕ್ರೇವಿಂಗ್ಸ್, ಸಿಕ್ಕಾಪಟ್ಟೆ ಪೋಷನ್ ಕಂಟ್ರೋಲ್ ಇಲ್ಲಿರೋ ಫುಡ್ ತಗೊಂಡು ನಿಮ್ಮ ದೇಹ ಹಾಳಾಗ್ತಾ ಇರುತ್ತೆ. ಆಯ್ತಾ? ವರ್ಷಾನುಗಟ್ಲೆಯಿಂದ. ಅದು ಒಂದಲ್ಲ ಒಂದ್ ದಿವಸ ಈ ತರ ಎತ್ತಾಕ್ಬಿಟ್ಟು ಈ ತರ ಡಯಾಬಿಟೀಸ್, ಬಿ ಪಿಗಳು ಸ್ಟಾರ್ಟ್ ಆಗೋ ಎಲ್ಲಾ ಸಾಧ್ಯತೆನೂ ಜಾಸ್ತಿ ಇರುತ್ತೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಆಮೇಲೆ ಗಂಡಸರಿಗೂ ಅಷ್ಟೇ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು ಮತ್ತೆ ಓವರ್ ಈಟಿಂಗು, ಎಮೋಷನಲ್ ಈಟಿಂಗು, ಜಂಕ್ ಈಟಿಂಗು, ಇದರಿಂದ ಎಲ್ಲ ನಿಮಗೆ ಹೊಟ್ಟೆ ಬಂದ್ಬಿಟ್ಟು ನೀವು ಆರಾಮಾಗಿದ್ದೀರಾ ಅಂತ ಹೇಳಿದ್ರೆ ನಿಮ್ಮಷ್ಟು ಏನಂತಾರೆ ನಿಮ್ಮ ದೇಹದ ಮೇಲೆ ಇಗ್ನೋರ್ ಮಾಡಿರೋರಾಗಿರ್ಬೋದು, ಬೇಜವಾಬ್ದಾರಿ ಆಗಿರ್ಬೋದು, ಅದು ಯಾರೋ ಆಗಿರೋಕ್ ಸಾಧ್ಯನೇ ಇಲ್ಲ. ಆಯ್ತಾ? ನೀವು ಹೊಟ್ಟೆ ಬೆಳೆಸ್ಕೊಂಡಿದ್ದೀರಾ ಅಂದ್ರೆ ಅದು ನಿಮ್ಮ ಜವಾಬ್ದಾರಿ, ಅದು ಕರಗಿಸೋದು. ಆಯ್ತಾ? ಬೇರೆಯವ್ರ ಮೇಲೆ ಬ್ಲೇಮ್ ಮಾಡಬಾರ್ದು. ನಮ್ಮ ಮನೇಲಿ ಊಟ ಸರಿ ಇಲ್ಲ, ನನಗೆ ಯಾರೋ ಜಿಮ್ಗೆ ಹೋಗಕ್ ಬಿಡಲ್ಲ. ಇದೆಲ್ಲ ಜಿಮ್ಮು ಮತ್ತೆ ಯೋಗ ಮಾಡೋದ್ರಿಂದ ಎಲ್ಲ ಕರಗೋದಲ್ಲ. ನಿಮ್ಮ ಫುಡ್ ಸ್ಟೈಲು, ನಿಮ್ಮ ಲೈಫ್ ಸ್ಟೈಲು ಸರಿ ಮಾಡ್ಕೊಂಡಾಗ ಮಾತ್ರ ಈ ಹೊಟ್ಟೆಗಳು ಕರಗತ್ತೆ ಹೊರತು ಸುಮ್ನೆ ಯಾವುದನ್ನು ವೆಯ್ಟ್ ಲಾಸ್ ಆಗೋದಿಲ್ಲ. ಆಯ್ತಾ? ನೋಡಿ ಇಲ್ಲಿ ಮತ್ತೆ ಇನ್ನೊಂದು ಹೇಳ್ತೀನಿ, ಜಿಮ್ಮು ಯೋಗ ಅಂತ ಹೇಳ್ಬಿಟ್ಟು ಅದರಲ್ಲಿ ನಾನು ತಪ್ಪು ಅಂತ ಹೇಳ್ತಿಲ್ಲ. ಆಯ್ತಾ? ಎಕ್ಸಸೈಸ್ ಇವೆಲ್ಲ ಏನು ಅಂತ ಹೇಳಿದ್ರೆ 10-20% ನಿಮ್ಗೆ ವರ್ಕ್ ಆಗುತ್ತೆ. ಇನ್ನು 80% ನೀವು ತಿನ್ನುವಂಥ ಡಯಟ್ ಫುಡ್ಡೇ. ಆಯ್ತಾ? ಇನ್ನು ಪಾಯಿಂಟ್ ನಂಬರ್ 3 ಬಂದ್ಬಿಟ್ಟು ನೀ ಪೇನ್ ಅಂಡ್ ಬಾಡಿ ಪೇನು. ಎಸ್ಪೆಷಲಿ ದಪ್ಪ ಇರೋರಿಗೆ ನೀವು ಗಮನಿಸ್ಬೋದು, ಸುಮಾರು ಜನ ದಪ್ಪ ಇರೋರು ಒದ್ದಾಡ್ತಾ ಇರ್ತಾರೆ, ನಡೆಯೋದಕ್ಕಾಗಿರ್ಬೋದು, ಮೆಟ್ಲತ್ತೋದಕ್ಕಾಗಿರ್ಬೋದು. ಆದ್ರೂ ಅವ್ರಿಗೆ ಒಂದು ಚೂರು ಅವ್ರ ದೇಹದ ಮೇಲೆ ಗಮನ ಇರಲ್ಲ. ಆಯ್ತಾ? ಸಿಕ್ಕಾಪಟ್ಟೆ ಇಗ್ನೋರ್ ಮಾಡ್ತಾರೆ. ಅವ್ರಿಗೆ ಏನ್ ಬೇಕಾಗಿರೋದು, ಆಯ್ತಾ, ಆಚೆ ಕಡೆ ಏನಾದ್ರು ಏನಂತಾರೆ ಬಣ್ಣದ ಸೀರೆಗಳು ಚೆನ್ನಾಗಿದ್ಯಾ, ಈ ಗಂಡಸರಿಗೆ ಏನ್ ಬೇಕಾಗಿರೋದು ಯಾವ್ದಾದ್ರು ಒಳ್ಳೆ ಏನಂತಾರೆ ಫುಡ್ ಇದೆಯಾ ತಿನ್ನೋದಿಕ್ಕೆ, ನನ್ನ ಕ್ರೇವಿಂಗ್ಸ್ ನ ತೀರಿಸ್ಕೊಳ್ಳೋಣ, ಮತ್ತೊಂದು ಮಗದೊಂದು, ಇದೆಲ್ಲ ಜಸ್ಟ್ ಒಂದು ಎಕ್ಸಾಂಪಲ್ಸ್ ಹೇಳ್ತಿರೋದಷ್ಟೇ. ನಮಗೆ ಬೇರೆದ್ರ ಮೇಲೆ ಕಾನ್ಸಂಟ್ರೇಷನ್ ಇರೋ ಅಷ್ಟು ನಮ್ಮ ದೇಹದ ಮೇಲೆ ನಮ್ಗೆ ಕಾನ್ಸಂಟ್ರೇಷನ್ ಇರಲ್ಲ. ಇದರಿಂದ ಏನಾಗುತ್ತೆ ನೋಡಿ, ಇಲ್ಲಿ ನೀ ಪೈನು ಅಂಡ್ ಬಾಡಿ ಪೈನು. ಒಬ್ಬ ಪರ್ಸನ್ ಓವರ್ ವೆಯ್ಟ್ ಆಗಿದ್ರೆ ಮೊದಲು ಪ್ರೆಷರ್ ಹೋಗೋದು ನಿಮ್ಮ ನೀಸ್ಗೆ. ನಿಮ್ಮ ವೆಯ್ಟ್ ಏನಾದ್ರು ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಫಸ್ಟ್ ನಿಮ್ಮ ನೀ ಮೇಲೆ ಪ್ರೆಷರ್ ಬೀಳುತ್ತೆ. ಇವಾಗ ಒಬ್ಬ ಸಣ್ಣಗಿರೋ ಮನುಷ್ಯ, ಅವನ ಮೇಲೆ ಒಂದು 25 kg ಮೂಟೆ ತಿಕ್ಕಿ ಅವನಿಗೆ ಎಲ್ಲಿ ಫಸ್ಟ್ ಪ್ರೆಷರ್ ಬೀಳೋದು? ಅವ್ನ ಕಾಲ್ ಮೇಲೆ, ಅವ್ನ ಮಂಡಿ ಮೇಲೆ. ಅದೇ ರೀತಿ ನೀವು ಅಪ್ಪರ್ ಬಾಡಿ ಮೇಲೆ ಅಷ್ಟೊಂದು ಓವರ್ ವೆಯ್ಟ್ ಮಾಡ್ಕೊಂಡು ಮತ್ತೆ ಬೆಲ್ಲಿ ಫ್ಯಾಟ್ ಇಟ್ಕೊಂಡು ಪ್ರೆಷರ್ ಕೊಟ್ರೆ ಮಂಡಿ ನೋವು ಬರ್ದ್ರೆ ಇನ್ನೇನಾಗುತ್ತೆ? ಇಲ್ಲಿ ಕೊಡೋ ಸಿಕ್ಕಾಪಟ್ಟೆ ರೀಸನ್ ನೋಡ್ಬೋದು. ಇನ್ನು 30-32 ಆಗಿರಲ್ಲ, ಅಯ್ಯೋ ನನ್ನ ಮಂಡಿ ಸೌದೋಗಿರ್ಬೇಕು, ಅದಕ್ಕೆ ನಂದು ಏನಂತಾರೆ ಈ ತರ ಮಂಡಿ ನೋವು ಬರ್ತಿರ್ಬೋದು ಅಂತ. ಬಟ್ ಅವ್ರ ವೆಯ್ಟ್ ಮಾತ್ರ ಯಾವತ್ತೂ ಅವ್ರ ಗಮನಕ್ಕೆ ಬರಲ್ಲ, ಓವರ್ ವೆಯ್ಟ್ ಆಗಿರೋದು. ಆಯ್ತಾ? ಈ ನಿಮ್ಮ ಥಾಟ್ಸ್ ಏನಿದೆ, ಇದು ಥಾಟ್ಸ್ಗಳು ಚೇಂಜ್ ಆಗಬೇಕು. ಮೇನ್ ಮೂಲ ಕಾರಣ ತಿಳ್ಕೊಳ್ಳಿ, ಏಂತಕ್ಕೆ ಈ ಮಂಡಿ ನೋವು ಬರ್ತಿದೆ. ಮತ್ತೆ ಲೋವರ್ ಬ್ಯಾಕ್ ಪೇನ್ ಇರ್ಬೋದು, ಮತ್ತೆ ಆಂಕಲ್ಸ್ ಪೇನ್ ಇರ್ಬೋದು, ನಿಮ್ಮ ಇಲ್ಲಿ ಬ್ಯಾಕ್ ಪೇನ್ ಆಗಿರ್ಬೋದು, ನಿಮ್ಮ ಪಾದಗಳ ನೋವಾಗಿರ್ಬೋದು. ಇದಕ್ಕೆಲ್ಲ ಮೂಲ ಕಾರಣ ಬಂದ್ಬಿಟ್ಟು ನಿಮ್ಮ ದೇಹದ ಓವರ್ ವೆಯ್ಟೇ. ನೋಡಿ ಇಲ್ಲಿ ಎಸ್ಪೆಷಲಿ ವುಮೆನ್ ನಲ್ಲಿ ಪೇನ್ ತುಂಬಾ ಕಾಮನ್ನು. ಇದು ಹೆಣ್ಣು ಮಕ್ಕಳಲ್ಲಿ ಸಿಕ್ಕಾಪಟ್ಟೆ ಕಾಮನ್ನು ಈ ಪೇನ್ಗಳು. ದಯವಿಟ್ಟು ಇಗ್ನೋರ್ ಮಾಡಬೇಡಿ. ನಿಮ್ಮ ದೇಹ ದಪ್ಪ ಇದ್ರೆ ಇವತ್ತೇ ಒಂದು ಡಿಸಿಷನ್ ತಗೊಂಡು ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೇಬೇಕು. ನಿಮ್ಮ ದೇಹ ಏನಾದರೂ ಇನ್ನೂ ಹೆಲ್ದಿಯಾಗಿ 20-30 ವರ್ಷ ನಾನು ಚೆನ್ನಾಗಿ ಜೀವನ ಮಾಡಬೇಕು ಅಂದ್ರೆ, ಇಲ್ಲಾಂದ್ರೆ ನಾನು ಮಾತ್ರೆ ನುಂಗ್ಕೊಂಡು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ನನ್ನ ದೇಹನೆಲ್ಲ ಹಿಂಗೆ ಸವಿಸ್ತೀನಿ ಅಂತ ಹೇಳಿದ್ರೆ ಅದು ನಿಮ್ಮ ಡಿಸಿಷನ್, ಅದು ನಾನೇನ್ ಮಾಡೋದಕ್ಕಾಗಲ್ಲ.
ಆಯ್ತಾ. ನೋಡಿ ಇಲ್ಲಿ ಪೀಪಲ್ ಥಿಂಕ್ ಏಜ್ ಪ್ರಾಬ್ಲಮ್ ಆದ್ರೆ ಇವೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ 70% ಜನಕ್ಕೆ ಇದು ಏಜ್ ಪ್ರಾಬ್ಲಮ್ ಒಂದು ಇದಾಯ್ತು ಅಂತ ಹೇಳಿದ್ರೆ, ಇನ್ನು 70% ಜನಕ್ಕೆ ಇದು ಓವರ್ ವೆಯ್ಟ್ ಆಗಿರೋದ್ರಿಂದನೇ ಈ ನೀ ಪೇನ್ಸ್, ಬ್ಯಾಕ್ ಪೇನ್ಸ್, ಮತ್ತೊಂದು ಮಗದೊಂದು, ಸರಿಯಾಗಿ ಫಿಸಿಕಲ್ ಮೂವ್ಮೆಂಟ್ ಇಲ್ಲ, ಸರಿಯಾದ ಆಹಾರ ಪದ್ಧತಿ ಇಲ್ಲ, ಆಯ್ತಾ. ದಪ್ಪ ಆಗ್ತಾ ಇರೋದನ್ನ ದಪ್ಪ ಆಗೋದಕ್ಕೆ ಬಿಟ್ಬಿಡೋದು, ಆಯ್ತಾ. ದಯವಿಟ್ಟು ಇಂಥ ತಪ್ಪು ಮಾಡಬೇಡಿ. ಒಂದು ಹೆಲ್ದಿಯಾಗಿ ಆಹಾರ ಪದ್ಧತಿನ ಸರಿ ಮಾಡ್ಕೋಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು. ಇನ್ನು 4ನೇ ಪಾಯಿಂಟ್ ಬಂದ್ಬಿಟ್ಟು ಲೋ ಕಾನ್ಫಿಡೆನ್ಸ್ ಪ್ಲಸ್ ಮೆಂಟಲ್ ಸ್ಟ್ರೆಸ್. ಇದು ಸಿಕ್ಕಾಪಟ್ಟೆ ಜನಕ್ಕೆ, ದಪ್ಪ ಇರೋರಿಗೆ ಇದು ರಿಲೇಟ್ ಮಾಡ್ಕೋಬಹುದು. ಯಾವ ರೀತಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ಮಿರರ್ ಅವಾಯ್ಡ್ ಮಾಡೋದು. ದಪ್ಪ ಇದ್ದೀನಿ ಅಂದ್ಬಿಟ್ಟು ಹೋಗಿ ಮಿರರ್ ಅವಾಯ್ಡ್ ಮಾಡ್ಕೊಂತೀರ. ಈ ಸ್ಟ್ರೆಸ್ಸೇ ನಿಮ್ಮನ್ನ ತಿಂತಾ ಇರುತ್ತೆ. ಅಯ್ಯೋ ನಾನು ದಪ್ಪ ಇದ್ದೀನಿ, ಹೆಂಗಪ್ಪ ಹೋಗಿ ಮಿರರ್ ಮುಂದೆ ನಿಂತ್ಕೊಳ್ಳೋದು. ಮತ್ತೆ ಫೋಟೋಸ್ ಏನೋ ತಗೋಬೇಕು ಅಂತ ಹೇಳಿದ್ರು ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರಲ್ಲ. ಅದ್ರ ಜೊತೆಗೆ ರಿಲೇಶನ್ಶಿಪ್ ಅಲ್ಲಿ ಇನ್ಸೆಕ್ಯೂರಿಟಿ, ಗಂಡನೇ ಹೆಂಡ್ತಿಗೆ ಬೈಯೋದಿಲ್ಲ, ಹೆಂಡ್ತಿನೇ ಗಂಡಂಗೆ ಬೈಯೋದು, ಏನ್ ಇಷ್ಟು ದಪ್ಪ ಇದ್ದೀರಾ ಅಂತ. ಮತ್ತೆ ಅದ್ರ ಜೊತೆಗೆ ಸೋಷಿಯಲ್ ಆಂಗ್ಸೈಟಿ. ಇಲ್ಲಿ ಸುತ್ತಮುತ್ತ ಜನಗಳಿಗೆ ನೀವು ಜವಾಬ್ ಕೊಡೋದೇ ಆಗೋಗ್ಬಿಡುತ್ತೆ. ನನ್ನ ದೇಹ ಕರಗಿಸೋದಕ್ಕಾಗಲ್ವಾ, ಏನ್ ಇಷ್ಟು ದಪ್ಪ ಇದೆಯಾ ಅಂತೆಲ್ಲ ನಿಮ್ಮನ್ನ ಆಡ್ಕೊಳ್ಳೋರೆ ಜಾಸ್ತಿ ಆಗಿರ್ತಾರೆ. ಆದ್ರೂ ನಿಮಗೆ ಅದ್ರ ಮೇಲೆ ಗಮನ ಇರಲ್ಲ. ಸುಮ್ಮನೆ ಯೋಚನೆ ಮಾಡೋದ್ರ ಬದಲು ಒಂದು ಆಕ್ಷನ್ ತಗೊಂಡು ನಾನು ವೆಯ್ಟ್ ಲಾಸ್ ಮಾಡ್ಬೇಕಪ್ಪ, ನನ್ನ ದೇಹನ ಕರಗಿಸ್ಬೇಕು ಅಪ್ಪ ಅಂದ್ಬಿಟ್ಟು ಇಲ್ಲಿ ಏನಂತಾರೆ ಹಾರ್ಡ್ಲಿ ಒಂದು 10% ಜನ ಇದ್ದೀರಾ ಹೊರತು 90% ಜಸ್ಟ್ ಟೈಮ್ ಪಾಸ್ ಅಷ್ಟೇ. ನಿಮಗೆ ಎಲ್ಲಿ ಇನ್ಫಾರ್ಮೇಶನ್ ಸಿಗುತ್ತೆ, ಎಲ್ಲಿ ಯಾವ್ದಾದ್ರು ಬೇರೆ ಡಯಟ್ ಸಿಗುತ್ತೆ, ಇದು ತಗೊಂಡು ನನ್ನ ದೇಹನ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂತ, ಆಯ್ತಾ. ಈ ರೀತಿ ಮಾಡ್ಕೊಂಡ್ರೆ ನೀವು ನಿಮ್ಮ ದೇಹನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ತರ ಕಾಯಿಲೆಗಳಿಗೆ ಮುಂದೆ ನೀವು ತುತ್ತಾಗೋ ಎಲ್ಲಾ ಚಾನ್ಸಸ್ ಜಾಸ್ತಿ ಇರುತ್ತೆ, ಆಯ್ತಾ. ಅದಾದ್ಮೇಲೆ 0.5 ಫ್ಯಾಟಿ ಲಿವರ್ ಮತ್ತೆ ಲೋ ಎನರ್ಜಿ. ಎಸ್ಪೆಷಲಿ ಫ್ಯಾಟಿ ಲಿವರು ಏನಂತಾರೆ 25 ವರ್ಷದ ಮೇಲ್ಪಟ್ಟವ್ರಿಗೆಲ್ಲ ಇವಾಗ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಮತ್ತೆ ಓವರ್ ವೆಯ್ಟ್, ಕೊಲೆಸ್ಟ್ರಾಲ್ ಜಾಸ್ತಿ ಇರೋಂಥವ್ರಿಗೆಲ್ಲ ಈ ಫ್ಯಾಟಿ ಲಿವರ್ ಜಾಸ್ತಿ ಆಗ್ತಿದೆ. ಇದು ಏನ್ರಿಂದ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ದಪ್ಪ ಆಗ್ತಿರೋದ್ರಿಂದ, ಮತ್ತೆ ನಿಮ್ಮ ಡಯಟ್ ಕರೆಕ್ಟ್ ಆಗಿಲ್ದಿರೋದು. ಆಮೇಲೆ ನೋಡಿ ಇಲ್ಲಿ ಜಂಕ್ ಫುಡ್ಡು, ಮತ್ತೆ ಫಿಸಿಕಲ್ ಮೂವ್ಮೆಂಟ್ ಇಲ್ದಿರೋದು, ಮತ್ತೆ ಶುಗರ್ ಡ್ರಿಂಕ್ಸು, ಮತ್ತೆ ಲೇಟ್ ಸ್ಲೀಪು, ಇದೆಲ್ಲ ಇದಕ್ಕೆ ಕಾರಣ. ಇದೆಲ್ಲ ಕಂಬೈನ್ ಆದ್ರೆ ಲಿವರ್ ಎಫೆಕ್ಟ್ ಆಗುತ್ತೆ, ಆಯ್ತಾ. ಇಷ್ಟೆಲ್ಲ ಕಂಪ್ಲೀಟ್ ಇಷ್ಟು ಪಾಯಿಂಟ್ಗಳನ್ನ ತಿಳ್ಕೊಂಡ್ರಿ. ಇದೆಲ್ಲ ಏಂತಕ್ಕೆ ಮೂಲ ಕಾರಣಗಳು, ಈ ಕಾಯಿಲೆಗಳಿಗೆಲ್ಲ ಏನ್ ಮೂಲ ಕಾರಣ? ನಿಮ್ಮ ದೇಹ ದಪ್ಪ ಇರೋದು. ನೀವು ಸಿಕ್ಕಾಪಟ್ಟೆ ದಪ್ಪ ಆಗ್ತಿದ್ದೀರಾ, ನಿಮ್ಗೆ ಗೊತ್ತಾಗ್ತಿಲ್ಲ. ನಿಮ್ಮ ವೆಯ್ಟ್ ಬರ್ತಾ 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 ಏನಂತಾರೆ ಜಾಸ್ತಿ ಆಗ್ತಾನೆ ಇದೆ. ಇವಾಗ ನೀವು ಒಂದು 5.5 ಇದೀರಾ ಅಂತ ಹೇಳಿದ್ರೆ ನಿಮ್ಮ ವೆಯ್ಟ್ ಬಂದ್ಬಿಟ್ಟು 80+ ಮಾಡಿ ಇಟ್ಕೊಂಡಿರ್ತೀರಾ, ಆದ್ರೂ ನಿಮಗೆ ನಿಮ್ಮ ದೇಹದ ಮೇಲೆ ಗಮನ ಇರಲ್ಲ, ಆಯ್ತಾ. ಇನ್ ಯಾವಾಗ ಎಚ್ಚೆತ್ಕೊಳ್ಳೋದು? ಇನ್ನು ಬೇರೆ ಬೇರೆ ಕಾಯಿಲೆಗಳು ಸ್ಟಾರ್ಟ್ ಆದ್ಮೇಲೆ, ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ ಅಲ್ಲಿ ಯಾವುದೋ ರಿಪೋರ್ಟ್ಸ್ಗಳು ತಗೊಂಡು ಇಷ್ಟಿಷ್ಟು ಟ್ಯಾಬ್ಲೆಟ್ಗಳು ಬರ್ಸ್ಕೊಂಡು ಬಂದು ಮತ್ತೆ ಮನೇಲಿ ಕೂತ್ಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ, ಆಯ್ತಾ. ನಿಮಗೆ ನೀವೇ ಯೋಚನೆ ಮಾಡಬೇಕು, ನನ್ನ ದೇಹನ ಸರಿ ಮಾಡ್ಕೋಬೇಕು, ನನ್ನ ದೇಹನ ಫಿಟ್ ಆಗಿ ಇಡ್ಕೋಬೇಕು. ಇವತ್ತು ನನ್ನ ಹತ್ರ ಇವತ್ತು ಫ್ಯಾಟ್ ಲಾಸು, ಬೆಲ್ಲಿ ಫ್ಯಾಟು, ವೆಯ್ಟ್ ಲಾಸ್ ಮಾಡೋಕ್ಕೆ ಇವತ್ತು ಶುರು ಮಾಡಿದವರು ಇವತ್ತು ಅವರು ತಮ್ಮ ದೇಹನ ಟ್ರಾನ್ಸ್ಫಾರ್ಮೇಷನ್ ಮಾಡ್ಕೊಂಡಿದ್ದಾರೆ. ಹೆಲ್ದಿಯಾಗಿ ಮನೆ ಫುಡ್ಡಲ್ಲಿ ಯಾವುದೇ ಸಪ್ಲಿಮೆಂಟ್ಸ್ ಇಲ್ಲ, ಯಾವುದೇ ಮೆಡಿಸಿನ್ಸ್ ಇಲ್ಲ, ಯಾವುದೇ ರೀತಿ ಅವ್ರಿಗೆ ಏನಂತಾರೆ ಆರ್ಟಿಫಿಷಿಯಲ್ ಥಿಂಗ್ಸ್ ಇಲ್ದಿರೋ ನ್ಯಾಚುರಲ್ ಆಗಿ ಇವತ್ತು ಅವ್ರಿಗೆ 8 ವಾರದಲ್ಲಿ ಏನಿಲ್ಲ ಅಂದ್ರೂ 7ರಿಂದ 8 kg ವೆಯ್ಟ್ ಲಾಸ್ ಮಾಡಿಸ್ತಾ ಇದ್ದೀನಿ. ಅವರು ಸೀರಿಯಸ್ ಆಗಿ ಅದೇ ರೀತಿ ವೆಯ್ಟ್ ಲಾಸ್ ಮಾಡಿಕೊಂಡು ತಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆ ಆಗಿರ್ಬೋದು, ಮತ್ತೆ ಆ ಎನರ್ಜಿ ಆಗಿರ್ಬೋದು, ಆ ಹ್ಯಾಪಿನೆಸ್ ಆಗಿರ್ಬೋದು, ಇವತ್ತು ಅವ್ರು ಕಾಣ್ತಾ ಇದ್ದಾರೆ. ಇವತ್ತು ಅವರು ಕಾಯಿಲೆಗಳಿಂದ ಮುಕ್ತ ಆಗ್ತಾ ಇದ್ದಾರೆ. ಒಂದು ಫಿಟ್ ಲೈಫ್ ಸ್ಟೈಲ್ಗೆ ಅವರು ಅಡಾಪ್ಟ್ ಆಗ್ತಾ ಇದ್ದಾರೆ. ನೀವು ಏನಾದ್ರು ಸೀರಿಯಸ್ ಆಗಿ ಈ ರೀತಿ ನಾನು ವೆಯ್ಟ್ ಲಾಸ್ ಮಾಡಬೇಕು, ಇಂಥ ಕಾಯಿಲೆಗಳಿಂದ ನಾನು ದೂರ ಇರಬೇಕಪ್ಪ, ಆಯ್ತಾ ಅನ್ಕೊಂಡು ಒಂದು ಡಿಸಿಷನ್ ಮಾಡಿದ್ರೆ, ಸ್ಟ್ರಾಂಗ್ ಡಿಸಿಷನ್ ಮಾಡಿದ್ರೆ ನೀವು ನನಗೆ ಮೆಸೇಜ್ ಮಾಡ್ಬೋದು. ಟೈಮ್ ಪಾಸ್ ಮಾಡೋ ಸರ್ ಫೀಸ್ ಎಷ್ಟಾಗುತ್ತೆ? ಹೌದು, ಇದಕ್ಕೆ ಫೀಸ್ ಇರುತ್ತೆ ಮೇಡಮ್, ಆಯ್ತಾ. 2 ತಿಂಗಳು 3 ತಿಂಗಳು ಕೋಚಿಂಗು ಯಾರು ಫ್ರೀಯಾಗಿ ಮಾಡೋದಕ್ಕಾಗಲ್ಲ, ಆಯ್ತಾ. ನಾವು ಅದ್ರಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ನೀವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ರೆಸ್ಪೆಕ್ಟ್ ಕೊಟ್ಬಿಟ್ಟು ನೀವು ಸೀರಿಯಸ್ ಆಗಿ ಡಿಸಿಪ್ಲೈನ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ, ಆಯ್ತಾ, ನನಗೆ ಇಲ್ಲಿ ಬರ್ತಿರೋ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ಡೈರೆಕ್ಟ್ ಆಗಿ ನಿಮ್ಮನ್ನು ಅನಲೈಸ್ ಮಾಡಿ ನೀವು ಎಷ್ಟು ವೆಯ್ಟ್ ಲಾಸ್ ಮಾಡಬೇಕು ಮತ್ತು ನಿಮ್ಮ ಮೆಡಿಕಲ್ ಕಂಡೀಷನ್ನು ಚೆಕ್ ಮಾಡಿ ನಂತರ ನಿಮಗೆ ಒಂದು ಪ್ರಾಪರ್ ಡಯಟ್ ಪ್ಲಾನ್ನ ರೆಡಿ ಮಾಡಿಕೊಡ್ತೀನಿ. ಅದರ ನೆಕ್ಸ್ಟ್ ಡೇನೇ ನಿಮಗೆ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ನೀವು ವೆಯ್ಟ್ ಲಾಸ್ ಆಗೋವರೆಗೂ ನಾನು ನಿಮ್ಮ ಜೊತೆಲಿ ಇರ್ತೀನಿ. ನೀವು ನನ್ನ ಜೊತೆಲಿ ಡಿಸಿಪ್ಲೈನ್ ಆಗಿ ಫಾಲೋ ಮಾಡ್ಕೊತಾ ಬಂತು ಅಂತ ಹೇಳಿದ್ರೆ ನೀವು ಒಂದು ಈ ಫ್ಯಾಟ್ ಲೈಫಿಂದ ಫಿಟ್ ಲೈಫ್ ಜರ್ನಿಗೆ ಶುರು ಮಾಡ್ಬೋದು, ಆಯಿತಾ. ಇದೇ ರೀತಿ ನೀವು ಹೆಲ್ದಿ ರಿಲೇಟೆಡ್ ವಿಡಿಯೋಸು, ಡಿಸಿಪ್ಲೈನ್ ರಿಲೇಟೆಡ್ ವಿಡಿಯೋಸು ಮತ್ತು ಫ್ಯಾಟ್ ಲಾಸು, ವೆಯ್ಟ್ ಲಾಸ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ. ಇದೇ ರೀತಿ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ನೀವು ನನ್ನನ್ನು ಸಪೋರ್ಟ್ ಮಾಡಿಕೊಂಡು ಚಾನಲ್ನ ಸಪೋರ್ಟ್ ಮಾಡಿಕೊಂಡು ಇದೇ ರೀತಿ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.